ವೆಲ್ಕಮ್ ಟು ಅವರ್ ಚಾನಲ್. ಇದು ನನ್ನ ಹಸ್ಬೆಂಡ್ ಬರ್ತಡೇ ದಿನದ ವ್ಲಾಗ್ ಆಗಿರುತ್ತೆ. ಇವಾಗ ಟೈಮ್ ಬಂದು 11:15 ಆಗಿದೆ ರಾತ್ರಿ. ಏನು ಇವಳು ಮಿಡ್ನೈಟಲ್ಲಿ ಎದ್ಬಿಟ್ಟು ವೀಡಿಯೋ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಂ ಹೌದು, ನಾನು ಪ್ರತಿ ವರ್ಷ ಕೂಡ ಹೀಗೆ ಮಾಡ್ತಾಯಿದ್ದೆ. ಮಿಡ್ನೈಟಲ್ಲಿ ಎದ್ದು ಡೆಕೋರೇಷನ್ ಎಲ್ಲ ಮಾಡಿ ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡಿಸೋದು ಏನೋ ಒಂಥರ ತುಂಬ ಖುಷಿ ಆಗ್ತಾಯಿತ್ತು. ಅವ್ರಿಗೆ ಖುಷಿ ಕೊಡ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆ ರೀತಿ ಮಾಡೋದ್ರಿಂದ ನನಗಂತೂ ತುಂಬ ಖುಷಿಯಾಗುತ್ತೆ. ಬಟ್ ಈ ಸಲ ಸ್ವಲ್ಪ ಪ್ರಾಬ್ಲಮ್ಸಿಂದಾಗಿ ಡೆಕೋರೇಷನ್ ಎಲ್ಲ ಏನು ಮಾಡಿಸ್ಲಿಕ್ಕೆ ಹೋಗಿಲ್ಲ. ಜಸ್ಟ್ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸ್ದೆ ಅಷ್ಟೇ. ಇನ್ನು ನನ್ನ ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಈ ವರ್ಷ ಇನ್ನು ಇವಾಗ ಟೈಮ್ ಬಂದು ಇನ್ನು ಜಸ್ಟ್ 10 ಮಿನಿಟ್ಸ್ ಮಾತ್ರನೇ ಇರೋದು. ನೋಡ್ರಿ, ಅಪ್ಪ ಮಗಳು ಇಬ್ಬರೂ ಗಾಢ ನಿದ್ದೆಯಲ್ಲಿದ್ದಾರೆ. ಇನ್ನು ನಾನು ಈ ಕಡೆ ಒಂದು ಕೇಕು ಮತ್ತು ಒಂದು ಪುಟಾಣಿ ಗಿಫ್ಟನ್ನ ತರಿಸಿದ್ದೆ. ಗೊತ್ತಿಲ್ಲ ಈ ಗಿಫ್ಟನ್ನ ನೋಡಿ ಖುಷಿ ಆಗ್ತಾರ ಅಥವಾ ಎಮೋಷ್ನಲ್ ಆಗ್ತಾರ ಏನು ಗೊತ್ತಾಗ್ತಿಲ್ಲ. ಬಟ್ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಇಲ್ಲ ಅಂದರೆ ನಾನು ಏನೂ ಮಾಡಿಲ್ಲ ಅನ್ನೋ ಗಿಲ್ಟು ನನ್ನ ಲೈಫ್ ಇಡೀ ಇಯರ್ ಕಾಡ್ತಾ ಇರುತ್ತೆ. ಆದ್ರೂ ನನಗೆ ಈ ಸಲ ಯಾಕೋ ಮನಸ್ಸು ತೃಪ್ತಿ ಅಂತ ಅನಿಸ್ಲಿಲ್ಲ. ಜೀವ ಜೀವ ಎದ್ದಲಿ ಜೀವ ಮೇಲೆ. ಪಾಪ ಅವ್ರಿಗೆ ಹುಷಾರಿಲ್ಲ, ಎದ್ದೇಳ್ಸೋಕ್ಕೂ ಮನಸ್ಸು ಬರ್ತಾಯಿಲ್ಲ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಮೈ ಲವ್, ಹ್ಯಾಪಿ ಬರ್ತ್ಡೇ ಟು ಯು. ಇನ್ನು ಇವ್ರಿಗೆ ನಿದ್ದೆ ಕೂಡ ಸಾಕಾಗ್ತಿಲ್ಲ. 4 ಗಂಟೆಗೆ ಎದ್ದೋದ್ರೆ ಇನ್ನು ರಾತ್ರಿ ಆಗುತ್ತೆ ಬರೋದು, ಹಂಗಾಗಿ ನಿದ್ದೆ ಕೂಡ ಸಾಕಾಗಿಲ್ಲ. ನಿನ್ನೆಯಿಂದ ಕೂಡ ಸ್ವಲ್ಪ ಜ್ವರ ಇದೆ ಅವರಿಗೆ. ಇಟ್ಕೊಳ್ಳಿ ಸರ್ಪ್ರೈಸ್ ಓಪನ್ ಮಾಡಿ. ಅವ್ರ ಫೇಸ್ ಕೂಡ ಫುಲ್ಲು ಡಲ್ ಆಗಿಬಿಟ್ಟಿದೆ ನಿದ್ದೆಯಲ್ಲೇ ಕರೆಕ್ಟಾಗಿ. ನನಗೆ ಬೇಜಾರಾಗ್ತಿದೆ, ಯಾಕಾದರೂ ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡಿದ್ನು ಅಂತ. ಇನ್ನು ಈ ಕಡೆ ಗಿಫ್ಟ್ ನೋಡಿ ಫುಲ್ಲು ಸರ್ಪ್ರೈಸ್ ಆಗಿ ಖುಷಿ ಪಡ್ತಾಳೆ ಅಂತ ಅಂದ್ಕೊಂಡೆ, ಬಟ್ ಅವರು ಫುಲ್ ಎಮೋಷ್ನಲ್ ಆಗಿಬಿಟ್ರು. ಬಟ್ ಇಟ್ಸ್ ಓಕೆ. ಅಂದರೆ ಒಂದು ಕಡೆ ತುಂಬ ಖುಷಿ ಆಯಿತು, ಬಟ್ ಒಂದು ಕಡೆ ಬೇಜಾರು ಕೂಡ ಆಯಿತು. ಯಾಕೆ ಅಂತ ಗೊತ್ತಿಲ್ಲ, ಇವತ್ತೊಂದು ದಿನ ಅಂತೂ ತುಂಬ ಬೇಜಾರಾಯಿತು ನನಗೆ. ಎವ್ರಿ ಇಯರ್ ಈ ದಿನ ನಾನು ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ದೆ, ಯಾವಾಗ ಬರುತ್ತೋ ಅನ್ನೋ ಥರ ವೆಯ್ಟ್ ಮಾಡಿ ಮಾಡ್ತಾಯಿದ್ದೆ. ಬಟ್ ಈ ಸಲ ಯಾಕಂತ ಗೊತ್ತಿಲ್ಲ, ನನಗೇ ಏನೋ ಒಂಥರ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಲೈಫಲ್ಲಿ ಎಲ್ಲ ಒಂದೊಂದು ಚಾಪ್ಟರ್ ಅಂತ ಅಂದ್ಕೊಂಡು ಮೂವ್ ಆನ್ ಆಗಬೇಕಷ್ಟೆ. ಆಮೇಲೆ ಅವ್ರಿಗೂ ಹುಷಾರಿಲ್ಲದೆ ಇರೋದ್ರಿಂದ ಆ್ಯಕ್ಚುಲಿ 1 ಮಂತ್ ಮುಂಚೆನೇ ನಾನು ಏನೋ ಬೇರೆ ಪ್ಲ್ಯಾನೇ ಮಾಡಿದ್ದೆ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಂತ ಎಲ್ಲ ಕ್ಯಾನ್ಸಲ್ ಮಾಡಿದೆ. ನಿಜವಾಗ್ಲೂ ಅವರಿಗೆ ಈ ಸೆಲೆಬ್ರೇಷನ್ನು, ಈ ಥರ ಗಿಫ್ಟು ಇದ್ಯಾವುದೂ ಖುಷಿ ಕೊಡಲ್ಲ, ಬಟ್ ನನ್ನ ಖುಷಿಗೋಸ್ಕರ ಒಪ್ಕೊಂತಾರೆ ಎಲ್ಲದಕ್ಕೂ. ಆದರೂ ನಮಗೆ ಏನೋ ಒಂಥರ ಖುಷಿ ಅವರು ಬರ್ಡೇ ಸೆಲೆಬ್ರೇಟ್ ಮಾಡೋದ್ರಲ್ಲಿ. ಈ ಥರ ಸಣ್ಣ ಸಣ್ಣ ಖುಷಿ ಕೂಡ ಲೈಫಲ್ಲಿ ಒಂದು ಮೆಮೊರಿಯಬಲ್ ಆಗಿ ಉಳ್ಕೋಬೇಕು ಅನ್ನೋದು ನನ್ನ ಆಸೆ. ಪ್ರತಿ ವರ್ಷ ಮೆಮೊರಿಯಬಲ್ ಇಡೀ ವರ್ಷ ಹಂಗೆ ಇರಬೇಕು, ಆ ರೀತಿ ಮಾಡ್ತಾಯಿದ್ದೆ. ಬಟ್ ಈ ಸಲ ಯಾಕೋ ನನ್ನ ಟೈಮ್ ಚೆನ್ನಾಗಿಲ್ವೋ ಅಥವಾ ನನ್ನ ಅದೃಷ್ಟ ಚೆನ್ನಾಗಿಲ್ವೋ ಗೊತ್ತಿಲ್ಲ, ತುಂಬ ಪ್ರಾಬ್ಲಮ್ಸ್ ಆಗ್ತು. ಹಂಗಾಗಿ ಇಷ್ಟೇ ಇವತ್ತಿನ ಬರ್ಡೇ. ಅವನು ಫುಲ್ಲು ಎಮೋಷ್ನಲ್ ಆಗಿಬಿಟ್ಟ, ಹಂಗಾಗಿ ಕರೆಕ್ಟಾಗಿ ವ್ಲಾಗ್ನ ಕೂಡ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಹಾಗೆ ನೋಡಿ,
ನಂಗೆ ಯಾವ ಕೇಕು ಬೇಡ, ಏನು ಬೇಡ, ನಿದ್ದೆ ಮಾಡೋಕ್ಕೆ ಬಿಡು ಸಾಕು ಅಂದ್ಬಿಟ್ಟು ನಿದ್ದೆಗಣ್ಣಲ್ಲೇ ಕೂತ್ಕೊಂಡು ಆ ಕೇಕ್ನ ಖಾಲಿ ಮಾಡ್ತಾಯಿದ್ದಾರೆ. ಸೆಕೆಂಡ್, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಜೀವ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನನ್ನ ಲೈಫಿಗೆ ಬಂದಿದ್ದಕ್ಕೆ ಹಾಗೆಯೇ ಇನ್ನೇನು ಬೇಡ ನನಗೆ ನನ್ನ ಲೈಫಲ್ಲಿ. ನೀನೊಬ್ಬ ನನ್ನ ಜೊತೆ ಖುಷಿಯಾಗಿದ್ಬಿಟ್ರೆ ಅಷ್ಟೇ ಸಾಕು. ಲೈಫ್ ಪೂರ್ತಿ ನನಗೆ ಹ್ಯಾಪಿನೆಸ್ ಇರುತ್ತೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ, ಬಟ್ ಎಲ್ಲದಕ್ಕೂ ಥ್ಯಾಂಕ್ ಯು. ಒಂದ್ಸಲ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಂಡಿರಲಿಲ್ಲ ನಿನ್ನ ಜೊತೆ ಹಿಂಗೆಲ್ಲ ಇರ್ತೀನಿ ಅಂತ, ಬಟ್ ಇದೆಲ್ಲ ನಿನ್ನಿಂದನೇ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು. ನನ್ನ ಲೈಫಲ್ಲಿ ನಂದು ಅಂತ ಏನಾದರೂ ಇದೆ ಅಂದರೆ ಅದು ನೀನು ಮಾತ್ರ. ನಿನ್ನನ್ನು ಕಳ್ಕೊಳಕ್ಕೆ ನನಗೆ ಯಾವತ್ತೂ ಇಷ್ಟ ಇಲ್ಲ, ಇಷ್ಟನೂ ಪಡೋದು ಇಲ್ಲ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಜೀವ. ಗೊತ್ತಿಲ್ಲದೆ ನನ್ನಿಂದ ಏನೇ ತಪ್ಪಾಗಿದ್ರು ಸಾರಿ ಫಾರ್ ಎವ್ರಿಥಿಂಗ್ ಅಷ್ಟೇ ನನ್ನಿಂದ ಹೇಳೋಕ್ಕೆ ಸಾಧ್ಯ. ಗಾಡ್ ಬ್ಲೆಸ್ ಯು. ಇವತ್ತಿನ ಈ ವಿಡಿಯೋ ಕೂಡ ಇಷ್ಟೇ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅತ್ಯಮೂಲ್ಯ ಸಮಯದಲ್ಲಿ ನನಗಾಗಿ ಸಮಯ ನೀಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಲಾಟ್ಸ್ ಆಫ್ ಲವ್ ಯು.